ನಮಸ್ಕಾರ. ಭೈರವಿ ಆಸ್ಟ್ರೋದಲ್ಲಿ ಇರುವಂತಹ ವಿಶೇಷವಾಗಿರುವಂತದ್ದು ಏನು ಅಂತಂದ್ರೆ, ನಾವು ಜ್ಯೋತಿಷ್ಯದ ಗ್ರಂಥಗಳಲ್ಲಿರುವಂತಹ ವಿಚಾರಗಳನ್ನು ಮಾತ್ರ ಮಾತಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಒಂದು ಸಮಸ್ಯೆ ಬಂದ್ರೆ ಒಂದು ಪೇಪರ್ ಅಲ್ಲಿ ನಿಮ್ ಸಮಸ್ಯೆ ಬರೋದು ಸುಟ್ಟಾಕಿ ಅಂತ ಹೇಳೋದು ಪರಿಹಾರ, ನಿಮ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋದು, ನೀವು ಈ ತರ ಕಲರ್ ಬಟ್ಟೆ ಹಾಕೊಳ್ಳಿ ಅಂತ ಹೇಳೋದು, ಈ ತರ ಪರಿಹಾರಗಳನ್ನ, ಈ ತರ ಜ್ಯೋತಿಷ್ಯವನ್ನ ನಾವು ಹೇಳಲ್ಲ. ಯಾಕೆಂತಂದ್ರೆ ನ್ಯೂಮರಾಲಜಿ ಆಗಿರ್ಬೋದು, ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಈಗೆಲ್ಲ ಬ್ಲಡ್ ಗ್ರೂಪ್ ಮೇಲೆ ಜ್ಯೋತಿಷ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದ್ಯಾವುದು ಕೂಡ ಬೃಹತ್ ಪರಾಶರ ಹೋರ ಶಾಸ್ತ್ರದಲ್ಲಿ ಇಲ್ಲ. ಜ್ಯೋತಿಷ್ಯ, ನಿಜವಾದ ಜ್ಯೋತಿಷ್ಯ, ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಅದು, ಮತ್ತೆ ಹಸ್ತ ಸಾಮುದ್ರಿಕೆ ಮಾತ್ರ ಎರಡು ನಮ್ಮ ಭಾರತೀಯ ಜ್ಯೋತಿಷ ಶಾಸ್ತ್ರಗಳು. ಇದ್ರಲ್ಲಿ ಮಾತ್ರ ಪ್ರೆಡಿಕ್ಷನ್ಸ್ ಕೊಡೋಕ್ ಸಾಧ್ಯ. ಜೊತೆಯಲ್ಲಿ ಇದರಲ್ಲಿ ಪರಿಹಾರಗಳಂತ ಬಂದಾಗ ನಾವು ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ರೆಮಿಡೀಸು, ಈ ತರ ಯಾವುದೇ ಪರಿಹಾರಗಳನ್ನ ಸೂಚಿಸಲ್ಲ. ಕಾಸ್ಟ್ಲಿ ಪೂಜೆಗಳನ್ನು ಕೂಡ ಭೈರವಿ ಆಸ್ಟ್ರೋದಲ್ಲಿ ಯಾರು ಕೂಡ ಸೂಚಿಸಲ್ಲ. ಇದರಲ್ಲಿ ಹಾಗಾಗಿ ಸತ್ಯವಾಗಿರುವಂತ ಜ್ಯೋತಿಷ ಏನಿದೆ, ಗ್ರಂಥಗಳಲ್ಲಿ ನಮ್ಮ ಋಷಿಗಳು ಏನ್ ಹೇಳಿದ್ದಾರೆ, ಆ ಬಗೆಯ ಜ್ಯೋತಿಷವನ್ನು ಮಾತ್ರ ಜನಗಳಿಗೆ ತಲುಪಿಸುವಂತ ಕೆಲಸ ಭೈರವಿ ಆಸ್ಟ್ರೋದು. ನಮ್ಮಲ್ಲಿ ಏನಾಗಿದೆ, ಬಾಯಿಗೆ ಬಂದಂತ ಜ್ಯೋತಿಷನ ಹೇಳ್ತಿದ್ದಾರೆ. ಜ್ಯೋತಿಷದ ಬಗ್ಗೆ ಜನಗಳಿಗೆ ಒಂದ್ ರೀತಿ ಹೇಗಾಗಿದೆ ಅಂದ್ರೆ ಒಂದು ಕಾಮಿಡಿ ಕ್ರಿಯೇಟ್ ಆಗಿದೆ. ಸೊ ಜ್ಯೋತಿಷ ಬಹಳ ಸೀರಿಯಸ್ ಆಗಿರುವಂತ ವಿಚಾರ. ಕರ್ಮದ ಅನುಸಾರವಾಗಿ ಮನುಷ್ಯ ಟೆಂಡೆನ್ಸೀಸ್ಗಳನ್ನ ಪಡ್ಕೊಳ್ತಾನೆ. ಆ ವ್ಯಕ್ತಿತ್ವ ಆ ದಶೆಗಳು ಬಂದಾಗ ಅದು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ತಾನು ಮಾಡಿದ ಕರ್ಮ ತಾನು ಅನುಭವಿಸ್ಬೇಕು. ಯಾಕಂದ್ರೆ ಆತ್ಮ ಒಂದು 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 ಹಂತಕ್ಕೆ ತಲುಪಬೇಕು ಅಂತಂದ್ರೆ ಅದು ಎವಾಲ್ವ್ ಆಗ್ಬೇಕಾಗತ್ತೆ, ವಿಕಾಸವಾಗ್ಬೇಕಾಗತ್ತೆ. ದೊಡ್ಡ ಕಾನ್ಸೆಪ್ಟ್ ಇದೆ. ಇದು ತುಂಬಾ ಕಾಮಿಡಿಯಾಗಿ ಮಾಡಿದ್ದಾರೆ. ಸೊ ಜನಗಳಿಗೆ ಸತ್ಯದ ಜ್ಯೋತಿಷ ಗೊತ್ತಾಗ್ಲಿ ಅಂತ ಹೇಳಿ ಭೈರವಿ ಆಸ್ಟ್ರದ ಮುಖ್ಯ ಉದ್ದೇಶ. ಆ ಬಗೆಯಲ್ಲಿ ಜ್ಯೋತಿಷ ನೋಡ್ಬೇಕು ಅಂದ್ರೆ ನಿಮ್ಮ ಹಸ್ತ ಸಾಮುದ್ರಕ್ಕೆ ಜಾತಕ ಎರಡನ್ನು ಮ್ಯಾಚ್ ಮಾಡಿ, ಎರಡನ್ನು ಕಂಬೈನ್ ಮಾಡಿ ನಿಮಗೆ ಭವಿಷ್ಯವನ್ನು ಹೇಳಲಾಗುತ್ತೆ. ಆಗ ನಮ್ಮ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುತ್ತೆ. ಯಾಕೆಂತಂದ್ರೆ ಒಂದೊಂದ್ಸಲ ಬರ್ತ್ ಟೈಮು, ಬರ್ತ್ ಡೇಟ್ ಸರಿಯಾಗಿರಲ್ಲ. ಹಾಗಾಗಿ ಹಸ್ತರೇಖೆಗಳನ್ನ ಮ್ಯಾಚ್ ಮಾಡಿದಾಗ ನಮಗೆ ಕೆಲವಾರು ವಿಚಾರಗಳು ಸ್ಪಷ್ಟವಾಗಿ ಹೇಳ್ಬೋದು. ಸೊ ಈ ಬಗೆಯ ಕನ್ಸಲ್ಟೇಷನ್ಗೆ ನೀವು ಭೈರವಿ ಆಸ್ಟ್ರೋನ ಸಂಪರ್ಕಿಸಿ, ನಿಮ್ಮ ಹಸ್ತದ ಫೋಟೋಗಳನ್ನ, ನಿಮ್ಮ ಜಾತಕವನ್ನ ಕಳಿಸಿ ವಿಶ್ಲೇಷಣೆ ಮಾಡಲಾಗುತ್ತೆ. ವೃಷಭ ರಾಶಿ 2026 ಜುಲೈ ತಿಂಗಳ ಈ ವಾರ ಫಲದಲ್ಲಿ ನಾವು ನೋಡೋದಾದ್ರೆ, ವೃಷಭ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಲ್ಲಿ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇರ್ಬೋದು ಅಂತ ನೋಡೋದಾದ್ರೆ, ರಾಶಿಯಲ್ಲಿ ಇರುವಂತಹ ಕುಜಗ್ರಹ, ದ್ವಾದಶ ಭಾವದ ಅಧಿಪತಿ ಆಗಿರುವಂತಹ, ಸ್ವಾಮಿ ಆಗಿರುವಂತಹ ಕುಜಗ್ರಹ ರಾಶಿಯಲ್ಲಿ ಇರುವಂತದ್ದು ಸಪ್ತಮ ಭಾವವನ್ನು ವೀಕ್ಷಣೆ ಮಾಡ್ತಿರೋದು ಸಪ್ತಮಾಧಿಪತಿಯಾಗಿ. ಇದು ಬಂದು ನಾಡಿ ಜ್ಯೋತಿಷದ ಅನುಸಾರವಾಗಿ ಈಗ ಭೃಗುನಂದಿ ನಾಡಿ, ಅಗಸ್ತ್ಯ ನಾಡಿ, ಹಲವಾರು ತರದ ನಾಡಿ ಜ್ಯೋತಿಷದ ಗ್ರಂಥಗಳಿದೆ. ಅದರಲ್ಲಿ ಎಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ಕುಜಗ್ರಹವನ್ನ ವಿವಾಹಕ್ಕೆ ಇಂಪಾರ್ಟೆಂಟ್ ನೋಡ್ತಾರೆ. ಹೆಣ್ಣು ಮಕ್ಕಳಿಗೆ, ಹೆಣ್ಣು ಮಕ್ಕಳು ವೃಷಭ ರಾಶಿಯಲ್ಲಿ ಹುಟ್ಟಿದ್ರೆ ವಿವಾಹಕ್ಕೆ ಪ್ರಯತ್ನ ಮಾಡ್ತಾರೆ, ಮದುವೆ ಆಗುವಂತ ಸಾಧ್ಯತೆ ಮ್ಯಾಕ್ಸಿಮಮ್ ಇರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿದಂತವರಿಗೆ. ಈಗಿನ ಇದು ಬಂದು ಆರೋಗ್ಯದಲ್ಲಿ ಅಡಚಣೆ, ಕಿರಿಕಿರಿ, ಆಸ್ಪತ್ರೆಗಳ ಸುತ್ತಾಟ ಇದು ಕೂಡ ಜಾಸ್ತಿ ಆಗ್ಬೋದು. ಆರೋಗ್ಯದ ಕಡೆ ಗಮನ ಇರಲಿ. ಎರಡನೇ ಮನೆಯಲ್ಲಿರುವಂತಹ ಬುಧಗ್ರಹ ಮತ್ತು ಸೂರ್ಯ, ಇದು ಬಂದು ಪ್ರಾಪರ್ಟಿನ ಮಾರುವಂತ ಯೋಚನೆ ಇದ್ರೆ, ಪ್ರಾಪರ್ಟಿನ ಮಾರಿ ಹಣ ತಗೊಳ್ಬೇಕು, ಅಥವಾ ಭೂಮಿನ ಮಾರುವಂಥದ್ದು, ಅಥವಾ ನೀವು ಬೆಳೆದಿರೋ ಬೆಳೆಯನ್ನ ಮಾರುವಂಥದ್ದು, ನಿಮ್ಮ ಮನೆಯಿಂದ ವಸ್ತುಗಳನ್ನ ಮಾರಿ ಏನೋ ಒಂದು ಪ್ರಾಫಿಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಬರುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ಮೂರನೇ ಗುರುಗ್ರಹ ಯಾವಾಗಲೂ ಕೂಡ ಅಣ್ಣ ತಮ್ಮದರ ಮಧ್ಯೆ ಉತ್ತಮವಾಗಿರುತ್ತೆ ಬಾಂಧವ್ಯವನ್ನ ಕ್ರಿಯೇಟ್ ಮಾಡಬಹುದು. ಉತ್ತಮವಾಗಿರೋ ಸ್ಥಳಗಳಿಗೆ ಓಡಾಟಗಳು ಮಾಡ್ತೀರಾ. ನೀವು ಯಾವ್ದಾದ್ರು ಒಂದು ವ್ಯವಹಾರಕ್ಕೆ, ಕಾರ್ಯಕ್ಕೋಸ್ಕರ ಪ್ರಯಾಣ ಮಾಡ್ತಿದ್ದೇ ಆದಲ್ಲಿ ಲಾಭದ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. 11ನೇ ಮನೆಯಲ್ಲಿರುವಂತಹ ಶನಿಗ್ರಹದಿಂದ ಲಾಭದ ಸಾಧ್ಯತೆ ಬಹಳ ಕಡಿಮೆ. ಬಟ್ ನಿಮಗೆ ನಿಧಾನವಾಗಿ ಪ್ರಗತಿ ಸಿಗುತ್ತೆ. ಯಾವ್ದಾದ್ರು ವಸ್ತುಗಳನ್ನ ಜಾಸ್ತಿ ದಿನ ಇಟ್ಕೊಂಡು ಮಾರುವಂತಹ ಬಿಸ್ನೆಸ್ ನೀವು ಮಾಡ್ತಿದ್ರೆ ಅತಿ ಹೆಚ್ಚು ಲಾಭವನ್ನು ನೀವು ಪಡಿಬಹುದು. ಹಾಗೇನೆ ದಶಮ ಭಾವದಲ್ಲಿ ರಾಹು ಇರೋದ್ರಿಂದ ಉದ್ಯೋಗದಲ್ಲಿ ಕ್ಷಿಪ್ರವಾಗಿರುವಂತಹ ಚೇಂಜಸ್, ಸಡನ್ ಚೇಂಜಸ್, ಹೊಸ ಉದ್ಯೋಗ ಸಿಗೋದ್ರಲ್ಲಿ ತೊಂದರೆ, ಹೊಸ ಉದ್ಯೋಗ ಸಿಗೋದ್ರಲ್ಲಿ ಅನಾನುಕೂಲತೆ ಆಗುತ್ತೆ. ನೀವೀಗ ಏನಾದ್ರೂ ಇಂಟರ್ವ್ಯೂಸ್ ಕೊಡ್ತಿರ್ತೀರಾ, ಹೊಸ ಜಾಬಿಗೆ ಟ್ರೈ ಮಾಡ್ತಿದ್ರೆ ಇದು ಒಳ್ಳೆಯ ಸಮಯವಲ್ಲ. ಹಾಗೇನೆ ಚತುರ್ಥ ಭಾವಕ್ಕೆ ಕೇತು ಬರೋದ್ರಿಂದ ಕುಟುಂಬದಲ್ಲಿ ಒಡಕು, ಕಿರಿಕಿರಿಗಳು, ಸಂಸಾರದಲ್ಲಿ ತಾಪತ್ರಯಗಳು ಹೆಚ್ಚಾಗ್ತಾ ಹೋಗುವಂಥದ್ದು, ಪ್ರಾಪರ್ಟಿ ಖರೀದಿಗೆ ಸರಿಯಾಗಿರೋ ಅವಕಾಶ ಸಿಗದೆ ಇರುವಂತದ್ದು, ಕುಟುಂಬದಲ್ಲಿ ಜಗಳಗಳು, ಒಟ್ಟು ಕುಟುಂಬದಲ್ಲಿ ಕಿರಿಕಿರಿಗಳು ಸ್ಟಾರ್ಟ್ ಆಗುತ್ತೆ. ಚತುರ್ಥ ಭಾವದಲ್ಲಿ ಶುಕ್ರನ ಇರೋದ್ರಿಂದ ಹಾಳಾಗಿರುವಂತಹ ವಸ್ತುಗಳು, ಕೆಟ್ಟೋಗಿರುವಂತ ವೆಹಿಕಲ್ ಅಂತ ತೊಗೊಳ್ಳೋದು, ಪ್ರಾಬ್ಲಮ್ಸ್ ಇರುವಂತ ಮನೆಗಳನ್ನ ಖರೀದಿ ಮಾಡೋ ಸಾಧ್ಯತೆ ಇರುತ್ತೆ. ಜಾಗ್ರತೆಯಾಗಿರ್ಬೇಕು. ಹಾಗೇನೆ ಎರಡನೇ ಮನೆಯಲ್ಲಿರುವಂತಹ ಸೂರ್ಯ ಗ್ರಹದಿಂದ ನಿಮಗೆ ಮಾತಿನಿಂದ ಅನವಶ್ಯಕ ಜಗಳ, ಕಿರಿಕಿರಿಗಳು ಏರ್ಪಡುವುದು. ಬಹಳ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಸೊ ಇಷ್ಟು ವಿಚಾರಗಳು ವೃಷಭ ರಾಶಿಗೆ ಸಂಬಂಧ.